ಮಧ್ಯರಾತ್ರಿಯಿಂದ ರಾಜ್ಯದಲ್ಲಿ ಬಸ್ಗಳ ದರ ಏರಿಕೆ ಆಗಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳ ಟಿಕೆಟ್ನ ದರ ಹೆಚ್ಚಳ ಆಗಿದೆ. ಶೇಕಡ 15ರಷ್ಟು ದರಗಳನ್ನು ಸಾರಿಗೆ ಇಲಾಖೆ ಏರಿಕೆ ಮಾಡಿದೆ. ಟಿಕೆಟ್ ದರ ಹೆಚ್ಚಳದ ಬಗ್ಗೆ ಪ್ರಯಾಣಿಕರು ಏನಂತಾರೆ? ನ್ಯೂಸ್ ಫಸ್ಟ್ನಲ್ಲಿ ಟಿಕೆಟ್ ದರ ಹೆಚ್ಚಳದ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಹೀಗೆ ಟಿಕೆಟ್ ದರ ಏರಿಕೆ ಆಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಜನ ಏನು ಹೇಳ್ತಿದ್ದಾರೆ, ಜನರನ್ನ ನಮ್ಮ ಪ್ರತಿನಿಧಿ ಪ್ರಗತಿ ಮಾತಾಡಿಸಿದ್ದಾರೆ. ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡಿ. 4 ನಿಗಮಗಳ ಬಸ್ನ ದರವನ್ನ ಏರಿಕೆ ಸರ್ಕಾರ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಸಾರಿಗೆ ಸಚಿವರು ಕೂಡ ಘೋಷಣೆ ಮಾಡಿರುವಂತದ್ದು. 15% ಟಿಕೆಟ್ ದರ ಏರಿಕೆ ಮಾಡಿರೋದ್ರಿಂದ ಜನಸಾಮಾನ್ಯರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನಾನೀಗ ಒಂದು ಬಸ್ನ ಒಳಗಡೆ ಹೋಗಿ ಅಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಇದೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸದ್ಯ ನಾನೀಗ ಮಳವಳ್ಳಿ, ಬೆಂಗಳೂರಿಂದ ಮಳವಳ್ಳಿಗೆ ಹೋಗುವಂತಹ ಬಸ್ ನಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಬಸ್ ನಲ್ಲಿ ಗಮನಿಸ್ತಾ ಇದ್ರೆ ಸಿಕ್ಕಾಪಟ್ಟೆ ಬಸ್ ರಶ್ ಆಗಿರುವಂತದ್ದು. ಸೊ ಈಗಾಗಲೇ ಹೇಳಿರೋ ಹಾಗೆ 15% ಟಿಕೆಟ್ ದರ ಏರಿಕೆ ಆಗಿದೆ. ಮಧ್ಯರಾತ್ರಿಯಿಂದಲೇ ಇದು ಕೂಡ ಜಾರಿ ಆಗಿರುವಂತದ್ದು. ಜನರು ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಸರ್, 15% ಟಿಕೆಟ್ ದರ ಏರಿಕೆ ಆಗಿದೆ, ಏನ್ ಹೇಳ್ತೀರಾ? ಸರ್ಕಾರ ಏನ್ ಘೋಷಣೆ ಮಾಡೋರು ಅದ್ ಮಾಡ್ಲೇಬೇಕು. ಎಲ್ಲಾರ್ಗು ಒಂದೇನೆ. ಎಲ್ಲಾ ದರ ಏರಿಕೆ ಆಗಿದೆ, ನಿಮಗೆ ಎಷ್ಟು ಕಷ್ಟ ಆಗ್ತಿದೆ? ಕಷ್ಟ ಬಡವರಿಗೆಲ್ಲ ಕಷ್ಟ ಆಗೇ ಆಗುತ್ತೆ. ಕೂಲಿ ಮಾಡೋರಿಗೆಲ್ಲ ಕಷ್ಟ. ಏನೋ ಒಂದ್ ತಿಕ್ಕತ್ತಾರೆ, ಒಂದ್ ಕೊಟ್ಟೆ ಕೊಡ್ತಾರೆ. ಅದು ಪಾಲಿಸಿ ಮಾಡ್ಲೇಬೇಕು. ಅವ್ರೇನ್ ಘೋಷಣೆ ಮಾಡ್ತಾರೋ ಅದ್ ನಡ್ಕೊಂಡು ಹೋಗ್ಲೇಬೇಕು. ನಾವೇನು ಹೇಳಕ್ಕೆ ಮೇಡಮ್, ಬಡವರು ಬಗ್ರು ಭಾಳ ಕಷ್ಟ. ಟಿಕೆಟ್ ತಗೊಳಕ್ಕೆ ಹೋಗ್ಬೇಕಾದ್ರೆ ರೈತರು ಭಾಳಕ್ಕೆ ಕಷ್ಟ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಯ್ತು ಎಲ್ಲ ದರ ಬೇರೆಲ್ಲ ಏರಿಕೆ ಬೇರೆ ಡಿಮ್ಯಾಂಡ್ ಆಗ್ಬಿಟ್ಟೈತೆ. ಏನು ಮಾಡೋಕ್ಕಾಯ್ತು ಇಲ್ಲ, ಭಾಳ ಕಷ್ಟ ಬಡವರಿಗೆ. ಇನ್ನ ಒಂದಷ್ಟು ಜನರನ್ನ ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲಾ ಬಸ್ಗಳಲ್ಲೂ ಕೂಡ ಜನಸಾಮಾನ್ಯರು ಸರ್ಕಾರದ ಈ ನಿರ್ಧಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಷ್ಟು ಜನರು ಮಾತಾಡಿಸುವಂತ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀನಿ. ಸರ್, ಏನ್ ಹೇಳ್ತೀರಾ? ಮೇಡಮ್, ಏನ್ ಹೇಳೋಣ, ಏನು ಮಾಡಕ್ಕಲ್ಲ ಮೇಡಮ್. ಅವ್ರು 10 ರೂಪಾಯಿ ಮಾಡ್ರೆ ಹೋಗ್ಲೇಬೇಕು, ಜಾಸ್ತಿ ಮಾಡ್ರೆ ಹೋಗ್ಲೇಬೇಕು. ಏನ್ ಮಾಡಕ್ಕಾಗುತ್ತೆ? 15% ಏರಿಕೆ ಮಾಡಿದ್ದಾರೆ. ಅದು ಅವರೇ ತಿಳ್ಕೊಂಡು ಮಾಡಬೇಕು ಮೇಡಮ್. ಜನಗಳು ಹೆಂಗೆ ಬಡವರು ಇರ್ತಾರೆ, ಎಲ್ಲ ಇರ್ತಾರೆ, ಅವರೇ ತಿಳ್ಕೊಂಡು ಸರ್ಕಾರ ನೋಡಿ ಮಾಡಬೇಕು. ಮಾಡೋದ್ರಲ್ಲಿ ಮಾಡಲಿ, ಬಸ್ ಹೋಗಿದ್ರೆಲ್ಲ ಓಡೋದ್ರಲ್ಲಿ ಮಾಡಬಾರ್ದು. ಅವರೇ ತಿಳ್ಕೊಂಡು ಮಾಡಬೇಕು ಸರ್ಕಾರ. ಅವ್ರು ಎಷ್ಟು ಹೇಳಿರುವಾಗ 5 ರೂಪಾಯಿ ಮಾಡ್ರೆ ನಾವು ಹೋಗ್ಲೇಬೇಕು, 20 ರೂಪಾಯಿ ಮಾಡ್ರೆ ನಾವು ಹೋಗ್ಲೇಬೇಕು. ವಿಧಿಯಿಲ್ಲ, ಓಡಾಡಲೇಬೇಕು. ರೇಟ್ ಜಾಸ್ತಿ ಅಂದ್ಬಿಟ್ಟು ಓಡದೇ ಇರೋಕ್ಕಾಗುತ್ತಾ? ಅವರು ನೋಡಿ, ಸರ್ಕಾರ ನೋಡಿ, ಎಲ್ಲರಿಗೂ ಬಡವರು ಇರ್ತಾರೆ, ಎಲ್ಲರೂ ಇರ್ತಾರೆ, ಮಧ್ಯಮದವರು ಇರ್ತಾರೆ, ತುಂಬ ಕಷ್ಟಪಡೋರು ಇರ್ತಾರೆ, ಎಲ್ಲ ನೋಡಿ ಅವರು ಸರ್ಕಾರದವ್ರು ರೇಟ್ ಮಾಡಬೇಕು. ಸರ್, ಏನ್ ಹೇಳ್ತೀರಾ? 15% ರೇಟ್ ಜಾಸ್ತಿ ಮಾಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಹೋಗ್ಲೇಬೇಕು. ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ? ಬೆಂಗಳೂರು ಟು ಮಳವಳ್ಳಿ. ಬೆಂಗಳೂರು ಟು ಮಳವಳ್ಳಿ. 15% ಜಾಸ್ತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.